ಕೆಲವೊಂದಿಷ್ಟು ಮನಸ್ಥಿತಿಗಳಿಗೆ ಏನೇ ಮಾಡಿದ್ರೂ ಒಪ್ಪೋದೇ ಇಲ್ಲ. ಮೂಲಭೂತವಾದಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಬ್ಲ್ಯಾಕ್ ಡೇ ತರ ಕಾಣಿಸುತ್ತೆ. ಇಸ್ಲಾಂ ಕಂಟ್ರಿ ಒಳಗೂ ಸಿಗದೆ ಇರುವಂತ ಸ್ವಾತಂತ್ರ್ಯ ಭಾರತದಾಗ ಸಿಕ್ಕೈತಿ ಅನ್ನೋದನ್ನ ಮರೆತು ಬಿಟ್ಟಾರ. ಪಾಕಿಸ್ತಾನ ಬಾಂಗ್ಲಾದೇಶದಾಗ ಮೈನಾರಿಟಿಗಳ ಪರಿಸ್ಥಿತಿಯನ್ನ ಒಮ್ಮೆ ನೋಡ್ರಿ. ಎಲ್ಲಾದ್ರಾಗೂ ತಪ್ಪು ಕಂಡು ಹಿಡಿಯೋ ಈ ಸಮುದಾಯದವರ ಮನಸ್ಸನ್ನ ಬದಲಾಯಿಸಕ ಆಗೋದೇ ಇಲ್ಲೇನು. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಗೈತಿ. ಸಾಕಷ್ಟು ಮಂದಿಯ ಬಲಿದಾನಗಳ ಪ್ರತಿಫಲ ಇವತ್ತು ನಾವೆಲ್ಲ ಸ್ವಾತಂತ್ರ್ಯ ದೇಶದಾಗ ಬಾಳ್ಲಿಕ್ಕತ್ತೀವಿ. ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಹೊಂದಿ ನಮ್ಮದೇ ದೇಶದ ಕಾನೂನನ್ನ ರಚನೆ ಮಾಡಿಕೊಂಡು ನಾವೇ ನಮ್ಮನ್ನ ಆಳ್ಕೊಂಡು ಸಶಕ್ತ ದೇಶವನ್ನಾಗಿ ಕಟ್ಲಿಕ್ಕತ್ತೀವಿ. ಆದ್ರೆ ಆಗಸ್ಟ್ 15 ಭಾರತದ ಪ್ರತಿಯೊಬ್ಬ ಪ್ರಜೆ ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸ್ತಾನೇನು. ಪ್ರತಿಯೊಬ್ಬರ ಮನಸ್ಸೊಳಗೂ ದೇಶಕ್ಕಾಗಿ ಯಾವ ಭಾವನೆ ಇದ್ದಾವು ಅನ್ನೋದನ್ನ ನಾವೆಲ್ಲ ಗೆಸ್ ಮಾಡೋಕ್ಕಾಗೋದಿಲ್ಲ. ಆದ್ರೆ ಕೆಲವೊಂದಿಷ್ಟು ಮನಸ್ಥಿತಿಗಳು ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನವನ್ನ ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡಕ್ಕೆ ಇಷ್ಟಪಡಕತ್ತಿಲ್ಲ. ಬ್ಲ್ಯಾಕ್ ಡೇ ಆಗಿ ಆಚರಣೆ ಮಾಡಬೇಕು, ನಾವೆಲ್ಲ ಸ್ವಾತಂತ್ರ್ಯ ಪಡ್ಕೊಂಡೇ ಇಲ್ಲ, ಇದ್ಯಾವ ರೀತಿಯ ಸ್ವಾತಂತ್ರ್ಯ ಅಂತ ಎಲ್ಲಾದ್ರೊಳಗೂ ತಪ್ಪು ಹುಡ್ಕೊಂಬಂದಿದ್ದಾರೆ. ದೊಡ್ಡವ್ರು ಈ ಥರ ಮಾತಾಡಿದ್ರೆ ಏನಪ್ಪ ಅನ್ಬೋದು. ಆದ್ರೆ ಚಿಕ್ಕ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ಈ ರೀತಿ ಮಾತಾಡ್ತಾರಂದ್ರೆ ಅವರ ಮನಸ್ಥಿತಿ, ಅವರು ಬೆಳೆದು ಬಂದ ವಾತಾವರಣ ಎಂಥದ್ದಿರ್ಬೋದು ಅನ್ನೋದನ್ನ ಇಮ್ಯಾಜಿನ್ ಮಾಡಿ. ಈಗ ಒಂದು ವಿಡಿಯೋ ತೋರಿಸ್ತು, ನೋಡ್ಕೊಂಬರ್ರಿ. को तो नहीं लगता कि 15 अगस्त मनाया जाएगा, क्योंकि ये तो ब्लैक डे मनाया जाएगा. 15 अगस्त आने वाला है, बट हमको तो नहीं लगता कि 15 अगस्त मनाया जाएगा, क्योंकि ये तो ब्लैक डे मनाया जाएगा. जिस देश में बच्चे को मारा जाए, उसके ऊपर डेयर गैस छोड़ा जाए, तो उस देश स्वतंत्रता कैसे हुई, एकता कैसे हुई? उसे तो मारा जा रहा है, उसमें जुल्म किया जा रहा है ना. हमको तो लगता है ब्लैक डे बनने वाला है इस बार का 15 अगस्त. ಕೇಳಿಸ್ಕೊಂಡ್ರಲ್ರಿ, ನಿಮಗೆ ಅರ್ಥ ಆಗಿರಬೇಕು. ಇದು ಬ್ಲ್ಯಾಕ್ ಡೇ ಆಗಬೇಕು. ಇದು ಸ್ವಾತಂತ್ರ್ಯ ಬಂದ ದಿನ ಅಲ್ಲ. ಸ್ವಾತಂತ್ರ್ಯ ಬಂದು 80 ವರ್ಷದಿಂದ ಕೂಡ ದೇಶ ಒಂದೊಂದೇ ಮಜಲನ್ನ ಮೇಲಿಂದ ಮೇಲೆ ಹೋಗ್ಲಿಕ್ಕತ್ತೈತಿ. ಸಡನ್ ಆಗಿ ಒಂದೇ ದಿನದಾಗ ಎಲ್ಲ ಸರಿ ಹೋಗೋದಿಲ್ಲ. ಬ್ರಿಟಿಷರು ಮಾಡಿ ಹೋಗಿರೋ ಗಾಯವನ್ನ ನಿಧಾನಕ್ಕೆ ವಾಸಿ ಮಾಡ್ಕೊಳಕತ್ತೀವಿ. ಅಭಿವೃದ್ಧಿಯಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಾಗೂ ನಿಧಾನಕ್ಕೆ ಮುಂದೆ ಹೊಂಟಿವಿ. ಅದ್ರಾಗೂ ಇವರಿಗೆ ಕೆಲವೊಂದು ತಪ್ಪುಗಳು ತುಂಬಾ ದೊಡ್ಡದಾಗಿ ಕಾಣ್ಲಿಕ್ಕತ್ತಾವ. ಎಷ್ಟು ದೊಡ್ಡದು ಅಂದ್ರೆ ಸ್ವಾತಂತ್ರ್ಯ ದಿನವನ್ನೂ ಕೂಡ ಬ್ಲ್ಯಾಕ್ ಡೇ ಅನ್ನಾಗಿ ಆಚರಿಸ್ಬೇಕಂತ. ಪೇಪರ್ ಲೀಕ್ ಆಗ್ಲಿಕ್ಕತ್ತಾವ, ವಿದ್ಯಾರ್ಥಿಗಳ ಮೇಲೆ ಅನ್ಯಾಯ ಆಗ್ಲಿಕ್ಕತ್ತೈತಿ. ಇದು ಬ್ಲ್ಯಾಕ್ ಡೇ ಆಗಬೇಕು ಅಂತ ಇವ್ರೇನು ಮಾತಾಡ್ಲಿಕ್ಕತ್ತಾರಲ್ಲ. ಬ್ರಿಟಿಷ್ ಆಡಳಿತದಾಗ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ದಂಗೆ ಅವ್ರ ಸೇವೆ ಮಾಡಬೇಕಿತ್ತು, ಅವ್ರ ಜೀತದಾಳಾಗಿ ದುಡಿಬೇಕಿತ್ತು. ನಾವು ಸ್ವತಂತ್ರವಾಗಿ ಸಾಕಷ್ಟು ಜನರು ಇದಕ್ಕೆ ಬಲಿದಾನವನ್ನು ಕೊಟ್ಟ ಮೇಲೆ ಸ್ವತಂತ್ರ ದೇಶವಾಗೈತಿ. ಇಂಥವರೆಲ್ಲ ಎಂಥ ಮನಸ್ಥಿತಿಯನ್ನು ಇಟ್ಕೊಂಡು ನಮ್ಮ ದೇಶದಾಗ ಬಾಳ್ಲಿಕ್ಕತ್ತಾರ ನೋಡ್ರಿ. ಇವರಿಗೆಲ್ಲ ಇಂಥ ಮನಸ್ಥಿತಿ ಹೆಂಗೆ ಬಂತು ಅಂತ ಯೋಚನೆ ಮಾಡ್ತಿದ್ರೆ ನನಗೆ ಇನ್ನೊಂದು ವಿಡಿಯೋ ಸಿಕ್ತು. ಭಾರತ ಮಾತೆ ನಾವು ನಿಜವಾಗ್ಲೂ ಸ್ವತಂತ್ರರ ಅಂತ ಕೇಳುವಂತ ಪ್ರಶ್ನೆ ನೋಡ್ಕೊಂಬ. ऐसे मनाऊंगा तेरी आजादी का दिन ए वतन, मेरा दिल मान ही नहीं रहा कि मैं आजाद हूँ. ऐसे मनाऊंगा तेरी आजादी का दिन ए वतन, मेरा दिल मान ही नहीं रहा कि मैं आजाद हूँ. ಕೇಳಿಸ್ಕೊಂಡ್ರಲ್ರಿ, ಸ್ವತಂತ್ರನೇ ಇಲ್ಲದೆ ಬದುಕಲಿಕ್ಕತ್ತಾರಂತಿವ್ರು. ಒಂದು ಮಾತು ಹೇಳಬೇಕು ನಾನು, ಎರಡೂ ವಿಡಿಯೋದಾಗ ಮಾತಾಡಿದವರು ಒಂದೇ ಸಮುದಾಯದವರು. ಯಾವ ಸಮುದಾಯ ಸಾಕಷ್ಟು ಫ್ರೀಡಮ್ ಅನ್ನ ಭಾರತದಾಗ ಹೊಂದೈತಲ್ಲ, ಬೇರೆ ಯಾವ ಇಸ್ಲಾಂ ಕಂಟ್ರಿ ಒಳಗೂ ಅಷ್ಟು ಸ್ವಾತಂತ್ರ್ಯ ಇಲ್ಲ. ಅಷ್ಟೊಂದು ಸ್ವಾತಂತ್ರ್ಯ ನಮ್ಮ ಭಾರತ ದೇಶ ಇವ್ರಿಗೆ ಕೊಟ್ಟೈತಿ. ಮೈನಾರಿಟೀಸ್ಗಳಿಗೆ ಸಾಕಷ್ಟು ಸ್ಕೀಮ್ಸ್ ಇದ್ದಾವ. ಮದರ್ಸಾ ಶಿಕ್ಷಣ ಅವ್ರಿಗೈತಿ. ಆದರೆ ಹಿಂದೂಗಳಿಗೆ ಗುರು ಶಿಷ್ಯ ಪರಂಪರೆ ಮುಗಿದು ಹೋಗೈತಿ. ಆದರೂ ಅವರಲ್ಲಿ ಮದರ್ಸಾ ಶಿಕ್ಷಣ ವ್ಯವಸ್ಥೆ ಇನ್ನೂ ನಡೆದೈತಿ. ಸರ್ಕಾರ ಅದಕ್ಕೆ ಫಂಡಿಂಗ್ ಮಾಡ್ತೈತಿ, ಅದರ ಅಭಿವೃದ್ಧಿ ಮಾಡೋದಕ್ಕೆ ಶ್ರಮಿಸ್ತೈತಿ. ಇದೆಲ್ಲವನ್ನು ಅವರು ಮರ್ತಾರ ಅನ್ನಿಸ್ತೈತಿ. ಅವರಿಗೆ ಎಲ್ಲ ಸೌಲಭ್ಯದಾಗೂ ಭಾಗ ಐತಿ, ಪ್ರತಿ ಒಂದು ಕ್ಷೇತ್ರದಾಗೂ ಅವಕಾಶಗಳಿದ್ದಾವ. ಇದಷ್ಟೇ ಯಾಕ್ರಿ, ಒಂದು ಅಂದಾಜು ಲೆಕ್ಕ ಕೊಡ್ತೇನೆ. ಭಾರತ ಇಬ್ಬಗಾಗಿ ಪಾಕಿಸ್ತಾನ ಆಯಿತು. ಮುಸ್ಲಿಮರಿಗೆ ಅಂತ ಹೇಳಿ ಒಂದು ಇಸ್ಲಾಂ ಕಂಟ್ರಿಯಾಗಿ ಪಾಕಿಸ್ತಾನ ಆಯಿತು. ಹಿಂದೂಗಳು ಕೂಡ ಅಲ್ಲಿ ಉಳಿದಿದ್ರು. 7% 8% ಅಷ್ಟು ಹಿಂದೂಗಳು ಭಾರತ ಇಬ್ಬಾಗ ಆದಾಗ ಡಿವೈಡ್ ಆಗಿ ಅಲ್ಲಿ ಉಳ್ಕೊಂಡಿದ್ರು. ಈಗ 0.1% 1-2% ಅಷ್ಟು ಹಿಂದೂಗಳು ಉಳ್ಕೊಂಡಾರ. ಎಲ್ಲಿ ಹೋದ್ರು? ಎಲ್ಲರೂ ನಾಪತ್ತೆ ಆಗಿಬಿಟ್ರು. ಕೆಲವೊಬ್ಬರು ಮಾರಣ ಹೋಮ ನಡೀತು, ಕೆಲವೊಬ್ರು ಕನ್ವರ್ಟ್ ಆಗಬೇಕಾಯ್ತು. ಇನ್ನು ಎಷ್ಟೋ ಜನರು ತಮ್ಮ ಧರ್ಮವನ್ನೇ ಮುಚ್ಚಿ ಹಾಕಿ ಬದುಕಲಿಕ್ಕತ್ತಾರ. ಬಾಂಗ್ಲಾದೇಶದಾಗೂ ಸೇಮ್ ಆಯಿತು. ಅಲ್ಲೂ ಕೂಡ ಹೀಗೆ ಹಿಂದೂಗಳ ಮಾರಣ ಹೋಮ ನಡೆದು ಹಿಂದೂಗಳು ಕನ್ವರ್ಟ್ ಆಗಿ ಎರಡೂ ಕಡೆನೂ ಮೈನಾರಿಟೀಸ್ಗಳಿಗೆ ಜಾಗವೇ ಇಲ್ಲ, ಅವರ ಹಕ್ಕುಗಳನ್ನ ಕೇಳೋರೇ ಇಲ್ಲ. ಆದ್ರೆ ಭಾರತದಾಗ ಹಂಗೈತೇನ್ರಿ? ಭಾರತದಾಗ ಮೊದಲಿಗೆ ಮೈನಾರಿಟೀಸ್ನ ಇಡ್ತಾರ, ಅವ್ರಿಗೇನು ಬೇಕು ಏನು ಬೇಡ ಅನ್ನೋದನ್ನ ಕೇಳ್ತಾರ. ಅಷ್ಟೇ ಯಾಕ್ರಿ, ಡಿವೈಡ್ ಆದಾಗ ನಿಮ್ಮ ಸಂಖ್ಯೆ ಎಷ್ಟಿತ್ತು? 1000 ಲಕ್ಷದಲ್ಲಿತ್ತು, ಈಗ ಕೋಟಿ ಮುಟ್ಟಿರಿ.
ಇಷ್ಟೆಲ್ಲ ಇದ್ರೂ ನಿಮಗೆ ಸ್ವತಂತ್ರನೇ ಇಲ್ಲ ಅಂತ ಹೇಳ್ತೀರಲ್ಲ, ಈ ಮಾತನ್ನು ಹೆಂಗೆ ಒಪ್ಪಬೇಕು? ಇರೋ ದೇಶ, ಅನ್ನ ಕೊಟ್ಟಿರೋ ದೇಶ, ವಸತಿ ಕೊಟ್ಟಿರೋ ದೇಶವನ್ನು ಪ್ರೀತಿಸಬೇಕು, ಪ್ರೇಮಿಸಬೇಕು, ಗೌರವಿಸಬೇಕು. ಅದನ್ನು ಬಿಟ್ಟು ಎಲ್ಲರೂ ಖುಷಿಯಿಂದ ಆಚರಣೆ ಮಾಡೋ ಸ್ವಾತಂತ್ರ್ಯ ದಿನಾಚರಣೆಗೆ ಬ್ಲ್ಯಾಕ್ ಡೇ ಅಂತ ಮಾಡಬೇಕು, ನಾವು ಇದನ್ನು ಆಚರಿಸ್ಬೇಕು ಅನ್ನೋ ಕೊಂಕು ಮಾತುಗಳು, ಈ ಅಡ್ಡಗಾಲ ಹಾಕೋದು, ಇದೆಲ್ಲ ಬಿಟ್ಟು ಬಿಡಬೇಕು. ಮೊದಲಿಗೆ ಈ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು. ಅವರು ಬೆಳೆದು ಬಂದ ರೀತಿನೇ ಹಿಂಗಾಯಿತೋ ಅಥವಾ ಶಿಕ್ಷಣ ತಗೊಳಕತ್ತಿರೋ ರೀತಿ ಹಿಂಗಾಯಿತೋ ಗೊತ್ತಿಲ್ಲ, ಬಟ್ ಈ ಮೈಂಡ್ ಸೆಟ್ ಸಾಕಷ್ಟು ಕಡೆ ನಿಮಗೂ ನೋಡೋಕೆ ಸಿಗ್ತೈತಿ.